ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ ಕಿಚನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಶಾರದವರೇ ಸ್ಯಾಂಪಲ್ ತಗೊಳ್ಳೋಕ್ಕೋಸ್ಕರ ಅಡುಗೆ ಮಾಡ್ತಾ ಇರೋದು. ಹಾಗಾದರೆ ಏನು ಸ್ಯಾಂಪಲ್ ಮಾಡ್ತಾ ಇದ್ದೀರಾ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ಬೇಡ ಸರ್, ದಯವಿಟ್ಟು ನೀವು ಹೋಗಿ ರೆಸ್ಟ್ ಮಾಡಿ, ವಿಶ್ರಾಂತಿ ಮಾಡಿ, ನಾನೆಲ್ಲ ಕೆಲಸ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ಅಷ್ಟಕ್ಕೂ ಏನು ಸ್ಯಾಂಪಲ್ನ ನೀವು ರೆಡಿ ಮಾಡ್ತಿದ್ದೀರಾ ಅಂತ ಸಿದ್ದು ಕೇಳ್ತಾ ಇರ್ತಾರೆ. ಹಾಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್, ಅದೇ ತಲೆ ಕೆಟ್ಟು ಹೋಗ್ತಿದೆ ಅಂತ ಅಂದಾಗ, ಡಿಫ್ರೆಂಟಾಗಿ ಏನಾದರೂ ಮಾಡಬೇಕಂಡ್ರಿ, ಎಲ್ಲ ಫ್ರೂಟ್ಸ್ನ ಹಾಕಿ ಕೇಸರಿ ಬಾತ್ ಮಾಡೋಣ ಅಂತ ಅನ್ಬೇಕಾದ್ರೆ, ವಾಹ್ ಇದೊಂಥರ ಚೆನ್ನಾಗಿದೆ ಸರ್, ಅದೇ ರೀತಿ ಮಾಡೋಣ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ಹಾಗೆ ನೋಡಿ ಡಿಫ್ರೆಂಟಾಗಿರೋ ಅಡುಗೆನ ಮಾಡಬೇಕು, ಒಂದೇ ಥರದ್ದು ಮಾಡಿದರೆ ಖಂಡಿತ ಆ ಹೋಟೆಲಲ್ಲಿ ಅವ್ರು ಇಷ್ಟಪಡಲ್ಲ. ನಾವು ಡಿಫ್ರೆಂಟಾಗಿ ಮಾಡಿದರೆ ಖಂಡಿತ ಏನಾದರೂ ಅವರು ನಮ್ಮನ್ನು ಇಷ್ಟಪಟ್ಟು ಅಕ್ಸೆಪ್ಟ್ ಮಾಡಿದ್ರು ಮಾಡ್ಬೋದು, ಆ ಥರ ಮಾಡೋಣ ಅಂತ ಐಡಿಯಾ ಕೊಡ್ತಾ ಇರ್ತಾನೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಡಿಫ್ರೆಂಟಾಗಿರೋ ವೆರೈಟಿ ಫುಡ್ ಮಾಡಬೇಕು ಶಾರದವ್ರೆ ಅಂತ ಅಂದಾಗ, ಯಾವ ರೀತಿ ಮಾಡಬೇಕು ಸರ್ ಅಂತ ಅನ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಕಡೆಯಿಂದ ಎಲ್ಲ ಜನಗಳು ಬಂದು ಬೆಂಗಳೂರಲ್ಲಿ ವಾಸ ಮಾಡಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ದಾವಣಗೆರೆ ಬೆಣ್ಣೆ ದೋಸೆನ ನಾವು ಇಲ್ಲಿ ಮಾಡಿದರೆ ದಾವಣಗೆರೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗೆ ಅಲ್ಲಿರೋ ಬೆಣ್ಣೆ ದೋಸೆ ಯಾವ ರೀತಿ ಇರ್ಬೋದು, ಇಲ್ಲೇ ತಿನ್ನೋಣ ಅಂತ ಇಲ್ಲಿ ಸಹ ತಿನ್ನಕ್ಕೆ ಬರ್ತಾರೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದಾಗ, ನಿಮ್ಮ ಐಡಿಯಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್, ಎಷ್ಟಾಗಲಿ ನಿಮಗೆ ವ್ಯವಹಾರ ಜ್ಞಾನ ಸಿಕ್ಕಾಪಟ್ಟೆ ಇದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಆಲೋಚನೆಗಳು ಹಾಗೆ ನಾವು ಮಾಡೋ ಕೈ ರುಚಿನ ಇಷ್ಟಪಟ್ಟು ನಮಗೆ ಆ ರೆಸ್ಟೋರೆಂಟನ್ನು ಕೊಟ್ಟರು ಕೊಡ್ಬೋದು ಅಂತ ಶಾರದೆ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಮುಖನ ನೋಡ್ತಾ ನಿಂತಿರ್ಬೇಕಾದ್ರೆ, ಏನಾಯ್ತು ರೀ ನನ್ನ ಮುಖ ಈ ರೀತಿ ನೋಡ್ತಿದ್ರೆ ಅಂತ ಅಂದಾಗ, ಏನಲ್ಲ ಅಂತ ನಗಾಡ್ಕೊಂಡು ಅಡುಗೆ ಮಾಡ್ತಿರ್ಬೇಕಾದ್ರೆ, ನಾನು ತರಕಾರಿ ಹೆಚ್ಕೊಡ್ಲ ಅಂತ ಹೋಗ್ತಿರ್ಬೇಕಾದ್ರೆ, ನೋಡಿ ಸರ್ ನೀವೇನು ಹೆಲ್ಪ್ ಮಾಡಬೇಡಿ, ಇಲ್ಲಿಂದ ಹೊರಟೋಗಿ ಸುಮ್ಮನೆ ವಿಶ್ರಾಂತಿ ಮಾಡಿ ಅಂತ ಸಿದ್ದನ್ನ ಕಳಿಸ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಸರ್ ಹೇಳಿದ್ದು ಸಹ ತುಂಬ ಚೆನ್ನಾಗಿದೆ ಅಲ್ವಾ ಈ ಐಡಿಯಾ, ಏನಾದರೂ ಡಿಫ್ರೆಂಟಾಗಿರೋ ಫುಡ್ ಮಾಡಿದರೆ ಖಂಡಿತ ಆ ರೆಸ್ಟೋರೆಂಟ್ನ ನಮಗೆ ಕೊಡ್ಬೋದು ಅಂತ ಫುಡ್ನ ಪ್ರಿಪೇರ್ ಮಾಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಸಿದ್ದು ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಅನಸೂಯ ಬರ್ತಾಳೆ. ಅಲ್ಲ ಸಿದ್ದಾಸ್ ಅವರೇ, ಏನು ಮಾಡ್ತಾ ಇದ್ದೀರಾ, ಹೆಂಡ್ತಿನ ಒಂದು ಕ್ಷಣ ಬಿಟ್ಟಿರಲ್ವ ನೀವು, ಅಷ್ಟೊಂಥರ ಪ್ರೀತಿ ಮಾಡ್ತೀರಾ ಅಂತ ಅಂದಾಗ, ಬಿಟ್ಟಿರಬಾರ್ದು ಅಂತಲೇ ಅಲ್ವಾ ಅವ್ರ ಜೊತೆ ಇರೋದು. ಆದರೆ ಏನು ಗೊತ್ತಾ ಅನಸೂಯಮ್ಮ, ಅವರು ನನ್ನನ್ನು ಗಂಡನಾಗಿ ನೋಡ್ತಾ ಇಲ್ಲ, ಒಬ್ಬ ಒಳ್ಳೆ ಫ್ರೆಂಡಾಗಿ ನೋಡ್ತಿದ್ದಾರೆ, ಇವಾಗಲೂ ಅದೇ ರೀತಿ ನೋಡ್ತಿದ್ದಾರೆ, ನನಗೆ ಸಿಕ್ಕಾಬಿಟ್ಟು ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ನನ್ನನ್ನು ದೇವ್ರ ಸಮಾನ ಅಂತ ಅಂತಾರೆ, ಬೇಕಾದರೆ ಗುಡಿಲಿಟ್ಟು ಪೂಜೆನೂ ಮಾಡ್ತಾರೆ, ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಆದರೆ ನನಗೆ ದೇವರಾಗಕ್ಕೆ ಇಷ್ಟ ಇಲ್ಲ ಅನಸೂಯಮ್ಮ, ಒಳ್ಳೆ ಗಂಡನ ಆಗಕ್ಕೆ ಇಷ್ಟ ಅಂತ ಹೇಳ್ತಾ ಇರಬೇಕಾದ್ರೆ, ಯಾಕೆ ಸರ್ ಈ ರೀತಿ ಮಾತಾಡ್ತೀರಾ, ನಿಮ್ಮನ್ನೋಡು ಗಂಡ ಅಂತ ಒಪ್ಕೊಂಡಿದ್ದಾಳೆ, ನೀವೇನು ಈ ರೀತಿ ಹೇಳ್ತಿದ್ದೀರಾ ಅಂತ ಅಂದಾಗ, ಸಿದ್ದಕ್ಕೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಿರುತ್ತೆ. ಏನು ಹೇಳ್ತಿದ್ದೀರಾ, ಯಾವತ್ತವ್ರ ಬಾಯಲ್ಲಿ ನಾನು ಇಂಥ ಮಾತನ್ನ ಕೇಳೇ ಇಲ್ಲ ಅಂತ ಅಂದಾಗ, ಕೆಲವರು ಮನಸ್ಸಲ್ಲೇ ಇಟ್ಕೋತಾರೆ, ಇನ್ನು ಕೆಲವರು ಬಾಯಿ ಬಿಟ್ಟು ಹೇಳ್ತಾರೆ, ಆದರೆ ಇವಳು ಮನಸ್ಸಲ್ಲಿ ಇಟ್ಕೊಂಡು ತನ್ನ ಪ್ರೀತಿನ ಜಾಸ್ತಿ ವ್ಯಕ್ತಪಡಿಸ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಅನಸೂಯಮ್ಮ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ, ಕೆಲವು ಹೆಣ್ಮಕ್ಳು ನಡವಳಿಕೆನ ನೀವು ಒಬ್ಸರ್ವ್ ಮಾಡಬೇಕು, ನಡವಳಿಕೆಲ್ಲೇ ಗೊತ್ತಾಗುತ್ತೆ ಗಂಡನಿಗೆ ಏನೇನು ಮಾಡಬೇಕು ಆ ಕೆಲಸ ಎಲ್ಲ ಸಹ ಶಾರದಾ ಸರಿಯಾಗಿ ಮಾಡ್ತಾ ಇದ್ದಾಳೆ, ಆದರೆ ನೀವು ಒಬ್ಸರ್ವ್ ಮಾಡ್ತಾ ಇಲ್ಲ. ನೋಡ್ತಾ ಇರಿ, ಏನೇ ಮಾಡಬೇಕು ಅಂದರೂ ನಿಮ್ಮನ್ನೇ ತಾನೇ ಫಸ್ಟ್ ಕೇಳೋದು, ಗಂಡನಿಗೆ ಯಾವ ಪ್ರಿಫರೆನ್ಸ್ ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಇದ್ದಾಳೆ, ಇವಾಗ ಪ್ರೀತಿಯಿಂದ ತಿಂಡಿ ಮಾಡ್ತಿದ್ದಾಳೆ ಅದನ್ನು ಸಹ ಫಸ್ಟ್ ನಿಮಗೆ ಕೊಡ್ತಾಳೆ, ಬೇಕಾದರೆ ಅಬ್ಸರ್ವ್ ಮಾಡಿ ಅಂತ ಅಂದಾಗ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾರದಾ ಸ್ಪೆಷಲ್ ಆಗಿರೋ ತಿಂಡಿನ ತಗೊಬಂದ್ಬಿಟ್ಟು, ಸರ್ ಒಂದ್ಸಲ ಟೇಸ್ಟ್ ಮಾಡಿ ಅಂತ ಕೊಟ್ಟಾಗ ಸಿದ್ದುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಶಾರದವ್ರೆ ಅಂತ ಅಂದಾಗ, ಸಿದ್ದು ತಿಂದಿರೋ ಸ್ಪೂನಲ್ಲಿ ಇವಳು ಸಹ ಒಂದು ಸ್ಪೂನ್ ತಿಂದಾಗ, ಈ ಕಡೆ ಸಿದ್ದುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಪ್ರೀತಿಯಿಂದ ತಿಂದ್ಬಿಟ್ಟು ಶಾರದಾ ನಗಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅನಸೂಯ ಹೇಳ್ತಾಳೆ, ನೋಡಿದ್ರಾ ಯಾರು ತಾನೇ ತನ್ನ ಗಂಡ ಬಿಟ್ಟಿದ್ದು ನೆಲ್ಲೂ ತಿಂತಾರೆ, ಹಂಗಂದ್ರೆ ಪ್ರೀತಿ ಇರೋ ಕಡೆ ತಾನೇ ಈ ರೀತಿ ಎಲ್ಲ ಮಾಡೋದು, ನಮ್ಮ ಕಡೆ ಸಂಪ್ರದಾಯ ಗಂಡ ತಿಂದು ಬಿಟ್ಟಿದ್ದೆ ತಟ್ಟೆಲೇ ಊಟ ಮಾಡೋದು. ಹಾಗೆ ಎಂಜಲು ಅಂತ ಗೊತ್ತಿದ್ರು ಸಹ ನೀವು ತಿಂದಿರೋ ಸ್ಪೂನಲ್ಲಿ ಅವಳು ತಿಂದಿದ್ದಾಳೆ ಅಂತ ಅಂದರೆ ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಕೊಡೋಕ್ಕಾಗಲ್ಲ ಅಂತ ಅಂದಾಗ, ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗಿರೋದ್ ಕಡೆ ತಾತ ಮನೆಗೆ ಲಾಯರ್ನ ಕರೆಸ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ನ ಕೊಟ್ಟು ಇದನ್ನು ನಾಳೆನೇ ಎಲ್ಲ ಕ್ಲಿಯರ್ ಮಾಡ್ಕೊಡಿ ಅಂತ ಅಂದಾಗ, ಸರಿ ಸರ್ ನೀವು ಹೇಳ್ದಂಗೆ ಪೇಪರ್ಸ್ ಎಲ್ಲ ರೆಡಿ ಮಾಡಿಕೊಡ್ತೀವಿ ಅಂತ ಲಾಯರ್ ಹೋಗ್ತಿರ್ಬೇಕಾದ್ರೆ, ಇವರಿಬ್ಬರು ಮಾತಾಡೋದನ್ನ ಕದ್ದು ಮುಚ್ಚಿ ಈ ಕಡೆ ಪಾರಿಜಾತ ಕೇಳ್ಕೊತಾಳೆ. ಹಾಗೆ ಟೆನ್ಷನ್ ಮಾಡ್ಕೊಂಡು ಬಂದ್ಬಿಟ್ಟು, ಯಾಕ್ರಿ ಇವ್ರನ್ನ ಕರೆಸಿದ್ರಿ, ಇವರು ಲಾಯರ್ ಅಲ್ವಾ ಅಂತ ಅಂದಾಗ, ಹೌದು ಏನೋ ಕೆಲಸ ಇತ್ತು ಅದಕ್ಕೆ ಕರೆಸಿದ್ದೆ ಅಂತ ತಾತ ಹೇಳ್ತಾ ಇರ್ತಾರೆ. ಅಂಥದ್ದೇನು ಕೆಲಸ ಇತ್ತು, ಏನಾದರೂ ಪ್ರಾಬ್ಲಮ್ ಅಂತ ಅಂದಾಗ, ಹೌದು ನೀನೇ ಒಂದು ದೊಡ್ಡ ಪ್ರಾಬ್ಲಮ್ಮು, ನಿನಗೆ ಡೈವರ್ಸ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಯಾಕ್ರಿ ನಾನೆಂಥ ಕೆಲಸ ಮಾಡಿದೆ ಅಂತ ಕೇಳ್ತಿರ್ಬೇಕಾದ್ರೆ, ಇನ್ನೇನು ಪದೇ ಪದೇ ಆ ಪಾಲಾಕ್ಷಿನ ಕರೆಸ್ತೀಯಾ, ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತೀಯಾ, ಕದ್ದು ಮುಚ್ಚಿ ಮೀಟ್ ಮಾಡ್ತೀಯಾ, ನಮ್ಮೆಲ್ಲರಿಗಿಂತ ನಿನಗೆ ಅವನ ಮೇಲೆ ಪ್ರೀತಿ ಜಾಸ್ತಿ ಅಂತ ಕೂಗಾಡ್ತಾ ಇರ್ತಾರೆ. ಹಾಗೇನೊಂದು ಕಡೆ ಪಾರಿಜಾತ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು, ಪ್ಲೀಸ್ ರೀ ಆ ರೀತಿ ಎಲ್ಲ ಮಾಡಬೇಡಿ, ಅವನಿಗೆ ತಾನೇ ಯಾರಿದ್ದಾರೆ, ನಾನೇ ದಿಕ್ಕು, ಏನೂ ಹುಷಾರಿಲ್ವಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೇರ್ ಮಾಡ್ತಾ ಇದ್ದೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅಂದಾಗ, ಮುಚ್ಚು ಬಾಯ್ ಬರೀ ಇದನ್ನೇ ಹೇಳ್ತೀಯಲ್ಲ, ಮೊಮ್ಮಗಳು ಅಂತ ಜೊತೆಗೆಯಿಂದ ಯಾವಾಗಲೂ 3
ಮೂರೊತ್ತು ತಿರುಗ್ತೀಯಲ್ಲ, ಆದರೆ ಅವಳಿಗೆ ಯಾವತ್ತಾದರೂ ಒಳ್ಳೆ ಕೆಲಸ ಮಾಡಿದೆ ನೀನು? ಈ ಮನೆಗೆ ಒಳ್ಳೆ ಕೆಲಸ ಮಾಡಿದ್ಯಾ? ಒಂದೇ ಒಂದು ಎಕ್ಸಾಂಪಲ್ ಕೊಡು ನೋಡೋಣ. ಮೊದಲು ಅವಳಿಗೆ ಮದುವೆ ಮಾಡೋ ಯೋಚನೆ ಮಾಡಿದ್ಯಾ? ಅವಳ ಲೈಫ್ನ ಸೆಟ್ಲ್ ಮಾಡಬೇಕಂತ ಯಾವತ್ತಾದರೂ ಅಂದ್ಕೊಂಡಿದ್ಯಾ? ಇಲ್ಲ ಬಿಡು, ನಿನ್ನ ಬಾಯಿಲಿ ಆ ಥರ ಒಂದು ಯೋಚನೆಯೂ ಸಹ ಬರಲ್ಲ ಅಂತ ಸಿಕ್ಕಾಪಟ್ಟೆ ಬಾಯಿ ಬಂದಂಗೆ ಪಾರಿಜಾತನ ಬೈತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಿನಗೆ ಡೈವರ್ಸ್ ಕೊಡ್ತಾ ಇದ್ದೀನಿ, ವಿಚ್ಛೇದನ ಕೊಡ್ತಾ ಇದ್ದೀನಿ ಅಂತ ತಾತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಅಯ್ಯೋ ದೇವ್ರೆ, ಗೋಲ್ಡಿ ಮದುವೆ ಆಗಲಿಲ್ಲ ಅಂತ ನನಗೆ ಯಪ್ಪ ವಿಚ್ಛೇದನ ಕೊಡ್ತಾ ಇದ್ದಾನಲ್ಲ, ಏನು ಮಾಡಲಿ? ಇವನು ಕೈ ಕೊಟ್ಟರೆ ನಾನು ಭಿಕ್ಷೆನೇ ಬೇಡಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಯ್ಯೋ ಅಮ್ಮ, ಅಯ್ಯ ತಾಯಿ, ಭಿಕ್ಷೆ ಹಾಕಿ ಅಂತ ಬೇಡೋದನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ಅಪ್ಪ ದೇವ್ರೆ ದಯವಿಟ್ಟು ನನ್ನನ್ನು ಕಾಪಾಡು ಅಂತ ದೇವ್ರನ್ನ ಬೇಡ್ಕೋತಾ ಇರ್ತಾಳೆ. ಹಾಗೇನೊಂದು ಕಡೆ ಶಾರದಾ ಮತ್ತು ಸಿದ್ದು ಹೊಸ ರೆಸ್ಟೋರೆಂಟ್ಗೋಸ್ಕರ ಹೊಸ ರೆಸಿಪಿನ ತಿಂಡಿ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನೀವೇನೋ ಅದು ತಿಂಡಿ ತಿನ್ನಿಸಿದ್ರಲ್ಲ ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಣ್ರಿ. ಆ ರುಚಿ ಬಾಯಲ್ಲೇ ಇದೆ, ನನ್ನ ಕೈಲಂತೂ ಅದನ್ನು ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅಂತ ಅನ್ಬೇಕಾದ್ರೆ, ಅದಕ್ಕಿಂತ ಶಾರದವ್ರೆ ಏನು ವಿಷಯ ಗೊತ್ತಾ, ಆ ತಿಂಡಿಗಿನ್ನ ನೀವು ನನಗೆ ಕೈಯಾರ ತಿನ್ನಿಸಿದ್ರಲ್ಲ ಆ ರುಚಿನೇ ಜಾಸ್ತಿ ಇದೆ ಕಣ್ರಿ ಅಂತ ಅಂದಾಗ ಕೋಪ ಮಾಡ್ಕೊಂಡು ಹಾಗೆ ನಿಂತಿರ್ಬೇಕಾದ್ರೆ, ಇದು ಕೋಪನ ಪ್ರೀತಿನ ಅಂತ ಕೇಳ್ತಾ ಇರ್ತಾನೆ. ಯಾವ ಕೋಪನೂ ಇಲ್ಲ, ಪ್ರೀತಿನೂ ಇಲ್ಲ, ಸುಮ್ಮನೆ ಇರಿ ಸರ್, ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ. ನಾವು ಮಾಡಿರೋ ತಿಂಡಿ ಹೋಟೆಲ್ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆ ಟೆನ್ಷನಲ್ಲಿ ನಾನಿದ್ದೀನಿ ಅಂತ ಅಂದಾಗ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ, ನಾನೇ ಚಪ್ಪರ್ಸ್ಕೊಂಡು ತಿಂತಿದ್ದೀನಿ, ನೀವಾಗ ತಲೆ ಕೆಡಿಸ್ಕೊತೀರಾ? ಅಷ್ಟಕ್ಕೂ ಅದು ಹೆಸ್ರೇನು ಅಂತ ಅಂದಾಗ ಎಲೆಗಡುಬು ಅಂತ. ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮೂರಲ್ಲಿ ನಮ್ಮಪ್ಪ ಇದನ್ನು ಮಾಡಿಕೊಡ್ತಿದ್ರು. ಅವು ಕಾಯಿ ರುಚಿ ಹಾಗೆ ಅವರು ಹದ ಮಾಡೋ ರೀತಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿ ಸಿಕ್ಕಾಪಟ್ಟೆ ಜಾಸ್ತಿ ನಾನು ತಿಂತಾ ಇದ್ದೆ. ಸೊ ಹಾಗಾಗಿ ನಾನು ಅದನ್ನು ಮಾಡಿದೆ. ಇವಾಗಂತೂ ಚೆನ್ನಾಗಾಗಿ ಬಂದಿದೆ, ಆದರೆ ರೆಸ್ಟೋರೆಂಟವ್ರು ಇದನ್ನು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಅಂತ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿಂಡಿ ತಿನ್ನೋರು ನಮ್ಮಂಥ ಚಿಕ್ಕ ಪುಟ್ಟ ತಿಂಡಿನ, ಹಳ್ಳಿಲಿ ಮಾಡಿರೋ ತಿಂಡಿನ ತಿಂತಾರೆ ಸರ್ ಜನಗಳು ಅಂತ ಅನ್ಬೇಕಾದ್ರೆ, ಯಾರಿಗೆ ಗೊತ್ತು ಶಾರದವ್ರೆ, ಒಬ್ಬೊಬ್ಬರು ಒಂದೊಂದು ಥರ ಟೇಸ್ಟ್ನ ಇಷ್ಟಪಡ್ತಾರೆ. ಖಂಡಿತ ಈ ತಿಂಡಿ ಅವ್ರಿಗೆ ಇಷ್ಟ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಅಷ್ಟಕ್ಕೂ ಏನು ಗೊತ್ತಾ ಶಾರದವ್ರೆ, ಈ ಚಿಕ್ಕ ಹೋಟ್ಲಲ್ಲಿ ನಿಮ್ಮ ಪಕ್ಕ ನಿಂತ್ಕೊಂಡು ಇಡ್ಲಿ ವಡೆ ಮಾರಿದ್ರೆ ಎಷ್ಟು ಖುಷಿ ಇರ್ತಿತ್ತು ಗೊತ್ತಾ? ಆವಾಗವಾಗ ನಿಮ್ಮನ್ನು ರೇಗಿಸ್ಕೊಂಡು ನಿಮ್ಮ ಮೂಗು ಕೆಂಪಾದ ಮೂಗನ್ನ ನೋಡಿಕೊಂಡು ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ ಅಂತ ಅಂದಾಗ, ಹೌದಾ ಆಗಿದ್ದರೆ ಏನಕ್ರಿ ಮತ್ತೆ ದೊಡ್ಡ ರೆಸ್ಟೋರೆಂಟ್ ಮಾಡಬೇಕಂತ ಹೇಳಿದ್ರಿ ಅಂತ ಕೇಳಬೇಕಾದ್ರೆ, ನೀವೇ ತಾನೇ ನಮ್ಮ ಹೋಟೆಲಿಗೆ ಬರಬಾರ್ದು ಅಂತ ಹೇಳಿದ್ದು, ಅದಕ್ಕೋಸ್ಕರ ಈ ರೀತಿ ಮಾಡಿದೆ. ಸರಿ ಬನ್ನಿ, ವಾದ ಮಾಡೋದು ಬೇಡ, ಬೇಗ ಹೋಗೋಣ, ಟೈಮ್ ಆಗುತ್ತೆ ಅಂತ ಶಾರದನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ರೋಡಲ್ಲಿ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಒಂದು ಚಿಕ್ಕ ಪಾಪು ಬಾಲಾಡ್ಕೊಂಡು ಬರ್ತಾ ಇರುತ್ತೆ. ಸಡನ್ನಾಗಿ ಒಂದು ಲಾರಿನೂ ಬರ್ತಾ ಇರಬೇಕಾದ್ರೆ ಅದನ್ನು ನೋಡಿ ಶಾರದನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿ, ಸರಿ ಬ್ಯಾಗ್ನ ಇಟ್ಕೊಳ್ಳಿ ಅಂತ ಕೊಟ್ಬಿಟ್ಟು ಆ ಮಗುನ ಕಾಪಾಡೋಕ್ಕೆ ಅಂತ ಓಡೋಗ್ತಾ ಇರ್ತಾಳೆ. ಓಡೋಗಿ ಆ ಮಗುನ ಕಾಪಾಡ್ತಿರ್ಬೇಕಾದ್ರೆ ಲಾರಿಯವನು ಗುದ್ದೆ ಬಿಡ್ತಾನೆ. ಈ ಕಡೆ ಸಿದ್ದಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗಿ ಶಾರದವ್ರೆ ಅಂತ ಜೋರಾಗಿ ಕೂಗ್ತಿರ್ಬೇಕಾದ್ರೆ ಆ ಕಡೆಯಿಂದ ಆ ಪಾಪು ಅಮ್ಮನು ಪುಟ್ಟ ಅಂತ ಜೋರಾಗಿ ಕಿರ್ಚ್ಕೊಂಡು ಓಡೋಡಿ ಬರ್ತಾ ಇರ್ತಾಳೆ. ಬಂದು ನೋಡಿದರೆ ಅಷ್ಟೊತ್ತಿಗೆ ಗೊಂಬೆಗೆ ಆಕ್ಸಿಡೆಂಟ್ ಆಗಿರುತ್ತೆ. ಪಾಪುನು ಹಾಗೆ ಶಾರದನು ಜೀವಂತವಾಗಿರೋದನ್ನ ನೋಡಿ ಇವರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಶಾರದವ್ರೆ ಏನೂ ಆಗಿಲ್ಲ ತಾನೇ, ನಾನು ಇಲ್ಲಿ ನಿಮಗೆ ಆಕ್ಸಿಡೆಂಟ್ ಆಯಿತು ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ದೆ, ನನ್ನ ಹಾರ್ಟ್ ಬೀಟ್ ಸಿಕ್ಕಾಪಟ್ಟೆ ಬಡ್ಕತಾ ಇದೆ ಅಂತ ಸಿದ್ದು ಕಣ್ಣೀರು ಹಾಕ್ಕೊಂಡು ಶಾರದನ ಹಗ್ ಮಾಡ್ಕೊತಿರ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡಿ ಸರ್, ಟೆನ್ಷನ್ ಮಾಡ್ಕೋಬೇಡಿ, ನನಗೇನೂ ಆಗಿಲ್ಲ, ನೀವು ನನ್ನ ಜೊತೆ ಇರಬೇಕಾದ್ರೆ ನನಗೇನೂ ಆಗಲ್ಲ ಸರ್, ಡೋಂಟ್ ವರಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಆ ಮಗುವಿನ ತಾಯಿ ಹೇಳ್ತಾ ಇರ್ತಾಳೆ, ದೇವತೆ ಥರ ಬಂದು ನನ್ನ ಮಗಳನ್ನ ಕಾಪಾಡಿದರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಇವತ್ತು ನನ್ನ ಮಗಳಿಗೆ ಪುನರ್ಜನ್ಮ ಕೊಟ್ಟ ಆ ದೇವತೆ ನೀವು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ನನ್ನ ಜೀವನ ಹೋಗಿತ್ತು, ಇವಳಿಲ್ಲ ಅನ್ನೋದನ್ನ ಕಲ್ಪನಾ ನನ್ನ ಕೈಲಿ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾವುದೋ ಫೋನಲ್ಲಿ ಟೆನ್ಷನಲ್ಲಿ ಬ್ಯುಸಿ ಆಗಿದ್ದೆ, ಇವಳು ಈ ಕಡೆ ಬಂದುಬಿಟ್ಲು, ದಯವಿಟ್ಟು ನನ್ನ ಕ್ಷಮಿಸಿ, ನನ್ನ ಮಗಳು ಪ್ರಾಣ ಉಳಿಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು, ಥ್ಯಾಂಕ್ಸನ್ನು ಹೇಳೋ ಎರಡು ಪದ ತುಂಬಾ ಚಿಕ್ಕದು, ಆದರೆ ನನಗೆ ಬೇರೆ ಏನೂ ಮಾಡೋಕ್ಕಾಗ್ತಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅಂದಾಗ, ಪರವಾಗಿಲ್ಲ, ದಯವಿಟ್ಟು ಹೊರಗಡೆ ಬಂದಾಗ ಮಗುನ ಹುಷಾರಾಗಿ ಕರ್ಕೊಬನ್ನಿ, ನಿಮ್ಮ ಗಮನ ಎಲ್ಲೆಲ್ಲೋ ಇರುತ್ತೆ, ಆದರೆ ಮಗುಗೆ ಯಾವುದಾದ್ರೂ ಆಕರ್ಷವಾಗಿರೋ ಐಟಮ್ಸ್ನ ಕಂಡ್ರೆ ಅದರಿಂದ ಓಡೋಗ್ತವೆ, ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಸಿದ್ದು ಶಾರದೆ ಹೇಳ್ತಿರ್ಬೇಕಾದ್ರೆ, ಸರಿ ಬರ್ತೀವಿ ಅಂತ ಹೇಳ್ತಾ ಇದ್ರೆ ಆ ಪುಟ್ಟ ಮತ್ತೆ ಆಂಟಿ ತುಂಬ ಥ್ಯಾಂಕ್ಸ್, ಇಲ್ಲ ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಗಾಯ ಆಗ್ತಿತ್ತು, ಭಯ ಆಗ್ತಿತ್ತು, ಎಲ್ಲಿ ಲಾರಿ ಗುದ್ಬಿಡುತ್ತೆ ಅಂತ ಅನ್ನಿಸ್ತಿತ್ತು ಅಂತ ಅನ್ಬೇಕಾದ್ರೆ, ನಿನ್ನನ್ನು ನೋಡ್ಲಿಂತಲೇ ಆ ದೇವರು ನನ್ನನ್ನು ಇಲ್ಲಿಗೆ ಕರೆಸಿದ್ನಮ್ಮ, ಬೇಜಾರು ಮಾಡ್ಕೋಬೇಡ, ನೀನು ಇವಾಗ ಹುಷಾರಾಗಿದೆಯಲ್ಲ, ನೆಕ್ಸ್ಟ್ ಟೈಮ್ ಅಮ್ಮನ ಕೈ ಇಟ್ಕೊಂಡೆ ರೋಡ್ನ ಕ್ರಾಸ್ ಮಾಡು ಅಂತ ಹೇಳ್ಬಿಟ್ಟು ಸಿದ್ದು ಶಾರದೆ ಅವರಿಗೆ ಬಾಯ್ ಮಾಡಿ ಕಳಿಸ್ತಾ ಇರ್ತಾರೆ. ಹಾಗೆ ಮತ್ತೆ ಪುಟ್ಟ ಒಂದು ನಿಮಿಷ ನಿಂತ್ಕೊಂತ ಅಂದ್ಬಿಟ್ಟು ಬಿದ್ದಿರೋ ಗೊಂಬೆನ ತಕ್ಕೊಟ್ಟು ಪಾಪು ಹಣೆಗೆ ಮುತ್ಕೊಟ್ಟು ಬಾಯ್ ಮಾಡಿ ಶಾರದಾ ಕಳಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ ಪಾಲಾಕ್ಷನ ನೋಡೋಕ್ಕೆ ಅಂತ ಹಾಸ್ಪಿಟ್ಲಿಗೆ ಬಂದಿರಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ಎವ್ರಿಥಿಂಗ್ ಇಸ್ ಫೈನ್, ನೀವು ತುಂಬ ಚೆನ್ನಾಗಿದ್ದೀರಾ, ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ಸಿಸ್ಟರು ಬಿಲ್ಲೆಲ್ಲ ಕಟ್ಟಿ ಸರ್ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ಹೊರಟೋಗ್ತಿದ್ರೆ ಪಾಲಾಕ್ಷನಿಗೆ ಟೆನ್ಷನ್ ಆಗ್ತಿರುತ್ತೆ. ಎಷ್ಟು ಬಿಲ್ ಬಂದಿದೆಯೋ ಗೊತ್ತಿಲ್ಲ, ನವೀನ ಪಾಪ ಯಾವ ರೀತಿ ಕಟ್ತಾನೆ, ಅಮ್ಮ ಮತ್ತು ಜ್ಯೋತಿಕಾ ಹೆಲ್ಪ್ ಮಾಡ್ತಾರೆ ಅಂತ ಅಂದರೆ ಇಬ್ಬರು ಕೋಪ ಮಾಡ್ಕೊಂಡು ಹೋಗಿದ್ದಾರೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದಶರಥ ಬರ್ತಾನೆ. ದಶರಥನ ನೋಡಿ ಪಾಲಾಕ್ಷನಿಗೆ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ, ಹೇಗಿದ್ದೀರಾ ಪಾಲಾಕ್ಷ ಅಂತ ಅಂದಾಗ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಅಂದಾಗ, ಐ ಆಮ್ ಫೈನ್ ಅಂತ ಅಂದಾಗ, ನೀವೇನಕ್ಕೆ ಇಷ್ಟು ದೂರ ಬರೋಕ್ಕೆ ಹೋದ್ರಿ ಅಂತ ಪಾಲಾಕ್ಷ ಕೇಳ್ತಾ ಇರ್ತಾನೆ.
ನಿನಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ನೋಡು, ಅಪ್ಪನ ಮೇಲೆ ಕೋಪಕ್ಕೆ ನಿನ್ನನ್ನು ದೂರ ಮಾಡಿದೀವೋ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶನೂ ನಮಗೆ ಇಲ್ಲ ಅಂತ ಅಂದಾಗ, ನಿಂದು ದೊಡ್ಡ ಮನಸ್ಸು ದಶರಥ ಅಂತ ಅಂದಾಗ, ಆ ರೀತಿ ಏನಿಲ್ಲ ಬಿಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡು ಪಾಲಾಕ್ಷಿ, ನೀನು ತುಂಬ ರೆಸ್ಟ್ ಮಾಡಬೇಕು ಆಯಿತಾ, ಗಾಯ ಹೇಗಿದೆ, ಇವಾಗ ಸ್ವಲ್ಪ ಹುಷಾರಾಗಿದೆ ಅಂತ ಅನಿಸುತ್ತೆ, ಮನೆಗೆ ಹೋಗಿ ರೆಸ್ಟ್ ಮಾಡು, ಬಿಲ್ನ ನಾನು ಕಟ್ತೀನಿ ಅಂತ ಅಂದಾಗ, ತುಂಬ ಬಿಲ್ ಬಂದಿರುತ್ತೆ ದಶರಥ ಅಂತ ಅಂದಾಗ, ಪರವಾಗಿಲ್ಲ ಎಷ್ಟೇ ಆಗಲಿ ನಾನು ಬಿಲ್ನ ಪೇ ಮಾಡ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾವು ಎಷ್ಟೇ ಜಗಳ ಆಡ್ಕೊಂಡಿರ್ಬೋದು ಆದರೆ ಸಂಬಂಧದಲ್ಲಿ ನೀನು ನನಗೆ ಅಣ್ಣನೇ ಅಂತ ಅಂದಾಗ ಪಾಲಾಕ್ಷನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಒಂದು ಕಡೆ ಪಾಲಾಕ್ಷ ದಶರಥನ ನೋಡಿ ಕೈ ಮುಗಿತಿರ್ಬೇಕಾದ್ರೆ, ಈ ರೀತಿ ಎಲ್ಲ ಮಾಡಬೇಡ, ನನಗೆ ತುಂಬ ಮುಜುಗರ ಆಗುತ್ತೆ, ನಿನ್ನ ಮೇಲೆ ಬರೀ ಕಾಳಜಿ ಅಷ್ಟೇ ಇರೋದು, ಬೇರೆ ಯಾವ ದ್ವೇಷ ಇಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಹಾಸ್ಪಿಟಲ್ ಬಿಲ್ಲ ನಾನು ಪೇ ಮಾಡ್ತೀನಿ, ಯು ಡೋಂಟ್ ವರಿ, ನೀನು ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ ಹೊರಟೋಗ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಪಾಲಾಕ್ಷ ಯೋಚನೆ ಮಾಡ್ತಾ ಇರ್ತಾನೆ, ದಶರಥ ನಿನ್ನ ಒಳ್ಳೆತನದ ನಾನು ಅರ್ಥ ಮಾಡ್ಕೊಳ್ದೆ ನಿನ್ನ ಬದುಕಿನಲ್ಲಿ ನಾನು ಆಟ ಆಡ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಜ್ಯೋತಿಕನ ಮತ್ತೆ ಶಾರದನ ಎಕ್ಸ್ಚೇಂಜ್ ಮಾಡಿದ್ರೆ ನೆನೆಸ್ಕೊಂಡು ಕಣ್ಣೀರಾಗ್ತಾ ಶಾರದಾ ಬಗ್ಗೆ ಒಂದ್ಸಲ ದಶರಥನ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಇನ್ನೊಂದು ಕಡೆ ದಶರಥ ಹೋಗ್ತಾ ಇರೋನು ಹಿಂತಿರುಗಿ ಪಾಲಾಕ್ಷನ ನೋಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಶಾರದನ ಕಾಪಾಡೋಕ್ಕೆ ಏನಕ್ಕೆ ಪಾಲಾಕ್ಷ ಹೋದ, ಅದ್ರ ಬಗ್ಗೆ ನಾನು ವಿಚಾರಿಸ್ಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ಕೇಳೋದು ಬೇಡ, ಸರಿ ಇಲ್ಲ ಇನ್ನೊಮ್ಮೆ ಕೇಳೋಣ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಮತ್ತು ಸಿದ್ದು ರೆಸ್ಟೋರೆಂಟ್ ಕಡೆ ಹೋಗ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ಸಿದ್ದು ನೋಡ್ತಾ ಇರ್ತಾನೆ. ಯಾಕೆ ಸರ್ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ ಅಂತ ಅಂದಾಗ, ಯಾವುದಾದ್ರೂ ದೊಡ್ಡ ಲಾರಿ ಬರ್ತಿದೆ ಅಂತ ನೋಡ್ತಾ ಇದ್ದೀನಿ ಅಂತಾನೆ. ಯಾಕೆ ಸರ್ ಅಂತ ಕೇಳಬೇಕಾದ್ರೆ, ನಾನು ಲಾರಿಗೆ ಹೋಗಿ ಅಡ್ಡ ನಿಂತ್ಕೋತೀನಿ ಅಂತ ಅಂದಾಗ ಅರ್ಧನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ತುಂಬ ಬೇಜಾರಿಂದ ಸಿದ್ದು ಬಾಯಿ ಮೇಲೆ ಬೆರಳಿಟ್ಟಾಗ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಅಂದಾಗ, ಕೋಪ ಮಾಡ್ಕೋಬೇಡಿ ಕಣ್ರಿ, ಆ ಮಗುನ ನೀವು ಕಾಪಾಡಿದ್ರಲ್ಲ, ಅವಳನ್ನ ಹಗ್ ಮಾಡಿಕೊಂಡು ಹಾಗೆ ಅವಳಿಗೆ ಸಮಾಧಾನ ಮಾಡ್ತಿದ್ರಲ್ಲ, ಆ ರೀತಿ ನನಗೂ ಮಾಡ್ತೀರಾ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಲಾರಿ ಬರಲಿಲ್ವ ಅಂತ ಕೇಳಿದೆ ಅಂತ ಅಂದಾಗ, ಸರ್ ಈ ರೀತಿ ಎಲ್ಲ ಮಾಡಬೇಡಿ, ಆ ರೀತಿ ಮಾಡೋಕ್ಕೋಸ್ಕರ ನೀವು ಇಂಥ ಕೆಲಸನ ಮಾಡಬೇಡಿ, ನಿಮ್ಮ ಮೇಲೆ ಕಾಳಜಿ ಯಾವತ್ತೂ ನನಗಿರುತ್ತೆ ಅಂತ ಅಂದಾಗ, ಕಾಳಜಿನೂ ಇದೆ ಆದರೆ ಪ್ರೀತಿ ಇದೆ ಇಲ್ವೋ ಗೊತ್ತಿಲ್ಲ, ಹಾಗಾದರೆ ಒಂದು ಕೆಲಸ ಮಾಡಿ, ಆ ಮಗುಗೆ ಏನೋ ಕೊಟ್ಟರಲ್ಲ ಅದನ್ನು ನನಗೆ ಕೊಡಿ ಅಂತ ಅಂದಾಗ, ನಾನೇನು ಕೊಟ್ಟೆ ಸರ್ ಅಂತ ಕೇಳ್ತಾ ಇರ್ತಾಳೆ. ಅದೇ ಗೊಂಬೆ ಎಲ್ಲ ಕೊಟ್ಟಾದ್ಮೇಲೆ ಏನೋ ಒಂದು ಕೊಟ್ಟರಲ್ಲ, ಅದೇ ಕೆನ್ನೆಗೆ ಮುತ್ತು ಕೊಡಿ ಅಂತ ಅಂದಾಗ ಇವಳಿಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗಿ ಬನ್ನಿ ಸರ್ ಅಂತ ಮುಖದ್ದು ಕೆನ್ನೆಗೆ ಒಂದು ಹೊಡೆದ್ಬಿಟ್ಟು ಹೋಗ್ತಾ ಇರ್ತಾಳೆ. ಆದರೆ ಸಿದ್ದು ಮಾತ್ರ ಸಿಕ್ಕಾಬಟ್ಟೆ ಖುಷಿಯಿಂದ ಶಾರದಾ ನೋಡ್ಕೊಂಡು ನಿಂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.